ಹೊನ್ನಾವರ ಪಟ್ಟಣದ ವಿಠ್ಠಲ ರುಕ್ಮಾಯಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ 10 ದಿನಗಳ ಕಾಲ ರಾಮಮಂದಿರದ ಪ್ರತಿಕೃತಿ ಪ್ರದರ್ಶನಕ್ಕೆ ಇಡಲಾಗಿದ್ದು ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಭವ್ಯ ರಾಮ ಮಂದಿರ ಮರುಸೃಷ್ಟಿಯಾದಂತೆ ಭಾಸವಾಗ್ತಿದೆ. ಥೇಟ್ ಅದೇ ಮಾದರಿಯ ರಾಮ ಮಂದಿರ ನೋಡುಗರ ಗಮನ ಸೆಳೆಯುತ್ತಿದೆ. ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕು ಎನ್ನಿಸುತ್ತಿದೆ. ಅಷ್ಟರ ಮಟ್ಟಿಗೆ ರಾಮ ಮಂದಿರ ನಮ್ಮ ಹೊನ್ನಾವರದಲ್ಲಿ ಆಕರ್ಷಣೆಯ ಕೇಂದ್ರಬಿಂದುವಾಗಿದೆ. ಹೌದು, ಹೊನ್ನಾವರದ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪಟ್ಟಣದ ವಿಠ್ಠಲ ರುಕ್ಮಾಯಿ ದೇವಸ್ಥಾನದಲ್ಲಿ ಅಯೋಧ್ಯ ರಾಮ ಮಂದಿರದ ಪ್ರತಿಕೃತಿಯನ್ನ 10 ದಿನಗಳ ಕಾಲ ಸಾರ್ವಜನಿಕರಿಗಾಗಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸನಾತನ ಧರ್ಮ ಮತ್ತು ರಾಮನ ತತ್ವ ಸಂದೇಶವನ್ನ ಸಾರುವ ಸಲುವಾಗಿ ಈ ಪ್ರದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಕೃತಿ ಪ್ರದರ್ಶನಕ್ಕೆ ಬಂದ ಸಾರ್ವಜನಿಕರು ಮಾದರಿ ರಾಮ ಮಂದಿರವನ್ನ ನೋಡಿ ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ. ಒಮ್ಮೆ ಮುಟ್ಟಿ ನೋಡುವ ಬಯಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಕೆಲವರು ರಾಮನಿಗೆ ಭಕ್ತಿಯಿಂದ ನಮಿಸಿದ್ರೆ, ಇನ್ನು ಕೆಲವರು ಇದನ್ನ ನೋಡುತ್ತಿದ್ದಂತೆ ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನ ಕೂಗುತ್ತಿದ್ದಾರೆ. ತುಮಕೂರು ಮೂಲದ ವಿನಯ್ ರಾಮ್ ಅವರು ಈ ರಾಮ ಮಂದಿರ ಪ್ರತಿಕೃತಿಯನ್ನ 108 ಕಡೆ ಪ್ರದರ್ಶಿಸುವ ಅಭಿಯಾನ ಆರಂಭಿಸಿದ್ದಾರೆ.
69ನೇಯದಾಗಿ ವಿಠ್ಠಲ್ ರುಕ್ಮಾಯಿ ದೇವಸ್ಥಾನದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ವಿನಯ್ ರಾಮ್, ಈ ಪ್ರತಿಕೃತಿಯನ್ನ ನೋಡಿದ ಬಳಿಕ ರಾಮ ಭಕ್ತರಿಗೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ತೆರಳಬೇಕು ಅನ್ನೋ ಬಯಕೆ ಮೂಡಿದ್ರೆ ಅದೇ ಸಾರ್ಥಕ ಎಂದು ಹೇಳಿದರು. ಈ ಅಯೋಧ್ಯೆ ರಾಮ ಮಂದಿರದ ಮಾದರಿಯನ್ನು ಮಾಡಿದ್ರ ಉದ್ದೇಶ ಬಂದ್ಬಿಟ್ಟು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತು ಅರಿವು ಮತ್ತು ರಾಮನ ಆದರ್ಶ ಮತ್ತು ವ್ಯಕ್ತಿತ್ವನ ಪರಿಚಯ ಮಾಡಬೇಕು ಅಂತ ಸಂಕಲ್ಪ. ಅದೇ ರೀತಿ ಎಷ್ಟೋ ಜನ ಏಜ್ ಆಗಿರುತ್ತೆ, ಒಂದು 85ರಿಂದ 90 ವರ್ಷ ಏಜ್ ಆಗಿರುತ್ತಲ್ಲ, ಅಂಥವ್ರು ಅಯೋಧ್ಯೆಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಕಷ್ಟ ಆಗ್ಬೋದು. ಅಟ್ಲೀಸ್ಟ್ ಇದು ನೋಡೋದ್ರಿಂದ ಒಂದು ಪುಟ್ಟು ಅಯೋಧ್ಯೆಯನ್ನು ನೋಡಿದಷ್ಟು ಒಂದು ಮನಸ್ಸಿಗೆ ಒಂದು ಸಮಾಧಾನ ಸಿಕ್ಕುತ್ತೆ. ಅಂದರೆ ರಾಮನ ಅರಮನೆ ಯಾವ ಥರ ಇರುತ್ತೆ, ಇದೊಂದು ಪುಟ್ಟ ಅರಮನೆ ಥರ ಕಾಣುತ್ತೆ. ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಆಗಲಿ ನಮ್ಮಂಥವ್ರಿಗೆ ಆಗಲಿ ಇದು ನೋಡಾದ್ಮೇಲೆ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋದೊಂದು ಪ್ರೇರಣೆ ಆಗುತ್ತೆ. ಇದೇ ಇಷ್ಟು ಚೆನ್ನಾಗಿದೆ, ಅದು ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂತ. ಈ ಎಲ್ಲ ಉದ್ದೇಶ ಇಟ್ಕೊಂಡು 108 ಕಡೆ ಇಡಬೇಕು ಅಂತ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿ ಇದು 69ನೇ ಪ್ರದರ್ಶನ. ಇದು ನಾವು ದೇವಸ್ಥಾನ, ಸ್ಕೂಲು, ಆಶ್ರಮ, ಕಾಲೇಜು, ಹಾಸ್ಪಿಟಲ್ ಅಂತ ಅಸೆಂಬಲ್ ಮಾಡ್ತಾ ಬರ್ತಾ ಇದ್ದೀವಿ. ಇದು 2022ರಲ್ಲಿ ಸ್ಟಾರ್ಟ್ ಮಾಡಿದ್ದು. 2024ರಲ್ಲಿ ಅಯೋಧ್ಯೆ ರಾಮ ಮಂದಿರ ಇನಾಗ್ರೇಷನ್ ಆಗಿತ್ತು. ಬಟ್ ಅದಕ್ಕಿಂತ ಒಂದು ವರ್ಷಕ್ಕೆ ಹಿಂದೆ ನಾವು ಇದನ್ನು ಸ್ಟಾರ್ಟ್ ಮಾಡಿ ಬೆಂಗಳೂರಲ್ಲಿ 36 ಜಾಗ ಕಂಪ್ಲೀಟ್ ಮಾಡಿದ್ವಿ. ಕೊಪ್ಪಳ ಆಯಿತು, ಅಂಜನಾರಿ ಬೆಟ್ಟ, ಮತ್ತು ಮಂತ್ರಾಲಯ ರಾಯರ ಮಠ, ಉತ್ತರಾದಿ ಮಠ, ವ್ಯಾಸರಾಜ ಮಠ, ವಿದ್ಯಾಪೀಠ, ಮತ್ತು ಮೈಸೂರಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಮತ್ತು ಶೃಂಗೇರಿ ಶಂಕರ ಮಠ, ಹರಿಹರಪುರ ಮಠ, ಅದೇ ರೀತಿಯಲ್ಲಿ ಉಡುಪಿ, ಪಾಜಕ, ಮತ್ತು ಆನೆಗುಡ್ಡ ದೇವಸ್ಥಾನ, ಕುಂಬಾಶಿ ಅಲ್ಲೆಲ್ಲ ಪ್ರೆಸೆಂಟ್ ಮಾಡಿ, ಅದೇ ರೀತಿ ಭಟ್ಕಳದಲ್ಲಿ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಅದೇ ರೀತಿ 69ನೇ ಪ್ರದರ್ಶನ ಇದು. ಇದು ಬಂದು ಥರ್ಮೋಕೋಲ್ ಮಾಡಲ್. ಇದರಲ್ಲಿ ನೆಲ ಮಹಡಿ, 1ನೇ ಮಹಡಿ, 2ನೇ ಮಹಡಿ ಅಂತ ಬರುತ್ತೆ. ನೆಲ ಮಹಡಿಲಿ ಬಾಲರಾಮ ಪ್ರತಿಷ್ಠಾಪನೆ ಆಗಿದೆ 2022ನೇ ಇಸ್ವಿಲಿ. ಅವ್ರ ಜೊತೆ ಲಕ್ಷ್ಮಣ, ಭರತ, ಶತ್ರುಘ್ನೂ ಸಹ ಇದ್ದಾರೆ. ಅವ್ರು ಹುಟ್ಟಿ ಬೆಳೆದಿದ್ದಾರೆ ಅಯೋಧ್ಯೆಯಲ್ಲಿ. ಯಾರೇನೋ 4 ದಿವಸ ಶಿಶುವಿನ ರೂಪದಲ್ಲೇ ಇದ್ದಾರೆ. ಅದೇ ರೀತಿ 1ನೇ ಮಹಡಿ ರಾಮನ ಆಸ್ಥಾನ ಅಂತಾಗುತ್ತೆ, ದರ್ಬಾರಲ್ಲ ಅಂತೀವಿ. ಅಂದರೆ ರಾಮ ಕಲ್ಯಾಣ ಆದಮೇಲೆ ಪಟ್ಟಾಭಿರಾಮನಾಗಿ 1ನೇ ಮಹಡಿಗೆ ಬರ್ತಾರೆ. ಅಲ್ಲಿ ಸೀತಾ ಸಮೇತ ಪಟ್ಟಾಭಿರಾಮ ಇರುತ್ತೆ. ಅವ್ರ ಜೊತೆಯಲ್ಲಿ ರಾಮಾಯಣದಲ್ಲಿ ಏನೇನು ಘಟನೆಗಳು ನಡೆದಿರುತ್ತಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತು ಮಾಹಿತಿ ನಮಗೆ 1ನೇ ಮಹಡಿಲಿ ಸಿಗುತ್ತೆ. ಒಂದು ಸಂಪೂರ್ಣ ಒಂದು ರಾಮಾಯಣ ನೋಡಿದಷ್ಟು ಒಂದು ಅನುಭವನೂ ಸಹ ನಮಗೆಲ್ಲಾಗುತ್ತೆ 1ನೇ ಮಹಡಿಲಾಗುತ್ತೆ. ಅದೇ ರೀತಿಯಲ್ಲಿ ನಾವು ಸಾರ್ವಜನಿಕರು ಅಯೋಧ್ಯೆಗೆ ಹೋದಾಗ ಮುಂದಿನ ದಿನಗಳಲ್ಲಿ ಫುಲ್ ಕಂಪ್ಲೀಟ್ ಆದಮೇಲೆ ನೆಲ ಮಹಡಿ ಮತ್ತು 1ನೇ ಮಹಡಿಗೆ ಮಾತ್ರನೇ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂದರೆ 2ನೇ ಮಹಡಿಗೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ದೇವಸ್ಥಾನದ ಕೆಲಸ ಕಾರ್ಯಾಗಿರ್ಬೋದು, ಗೋಪುರ ಬಂದಿರ್ಬೋದು, ಅಥವಾ ಧ್ಯಾನ ಮಂದಿರ ಅಂತ ಹೇಳ್ತಾರೆ. ಒಟ್ಟಿನ ಸಾರ್ವಜನಿಕರಿಗೆ 2ನೇ ಮಹಡಿಗೆ ಹೋಗೋದಕ್ಕೆ ಅವಕಾಶ ಇರಲ್ಲ. ಅದೇ ರೀತಿ ದೇವಸ್ಥಾನದ ಗೋಪುರದ ಹೈಟ್ ಬಂದುಬಿಟ್ಟು 161 ಅಡಿ ಎತ್ತರ ಇದೆ, ಉದ್ದ ಬಂದ್ಬಿಟ್ಟು 380 ಅಡಿ ಉದ್ದ ಇದೆ, ಅಗಲ ಬಂದ್ಬಿಟ್ಟು 250 ಅಡಿ ಅಗಲ ಇದೆ. ಇದು ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗ್ತಾ ಇದೆ ನಮ್ಮ ಹಿಂದೂಗಳಲ್ಲಿ. ಅದೇ ರೀತಿಯಲ್ಲಿ ದೇವಸ್ಥಾನದ ಟೋಟಲ್ ವಿಸ್ತೀರ್ಣ ಬಂದ್ಬಿಟ್ಟು 70 ಎಕರೆಕ್ಕಿಂತ ಜಾಸ್ತಿ ಇದೆ. ನಮ್ಮ ಅಯೋಧ್ಯೆ ರಾಮ ಮಂದಿರ ಆಗ್ತಾ ಇರೋದು 2.77 ಹೆಕ್ಟೇರ್ ಅಯೋಧ್ಯೆ ರಾಮ ಮಂದಿರ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಒಂದು ರೌಂಡ್ ಅಯೋಧ್ಯೆ ರಾಮದ ಪ್ರದಕ್ಷಿಣೆ ಬರಬೇಕು ಅಂದರೆ ಸುಮಾರು ಒಂದು 750 ಮೀಟರ್ ಅಂದರೆ ಸುಮಾರು ಒಂದು 3/4 ಕಿಲೋಮೀಟರ್ ಆಗುತ್ತೆ ಒಂದು ರೌಂಡ್ ಪ್ರದಕ್ಷಿಣೆ ಬರಬೇಕು ಅಂದರೆ. ಅದೇ ರೀತಿ ನಾವು ಪ್ರದಕ್ಷಿಣೆ ಮಾಡೋ ಜಾಗಗಳಲ್ಲಿ ಋಷಿಮುನಿಗಳು ಮತ್ತು ಪಾತ್ರಧಾರಿಗಳನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. ಋಷಿಮುನಿಗಳು ಬಂದ್ಬಿಟ್ಟು ವಾಲ್ಮೀಕಿ ಆಗಿರ್ಬೋದು, ವಸಿಷ್ಠರು, ಅಗಸ್ತ್ಯರು, ವಿಶ್ವಾಮಿತ್ರರು, ಮಾತಾ ಶಬರಿ, ಜಟಾಯು, ನಿಷಾದ ರಾಜ ಮತ್ತು ದೇವಿ ಅಹಲ್ಯನೂ ಸಹ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಅದೇ ರೀತಿ ದೇವರುಗಳನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. ಗಣಪತಿ ಆಲ್ರೆಡಿ ಪ್ರತಿಷ್ಠಾಪನೆ ಆಗಿದ್ದಾನೆ. ಹನುಮಂತ ಆಗಿರ್ಬೋದು, ವಿಷ್ಣು ದೇವರಾಗಿರ್ಬೋದು, ಶಿವ ಆಗಿರ್ಬೋದು, ಭಗವತಿ ಆಗಿರ್ಬೋದು, ಮತ್ತು ಸೂರ್ಯದೇವ, ಸೂರ್ಯವಂಶನೇ ರಾಮ ಆದ್ದರಿಂದ ಸೂರ್ಯದೇವನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಒಂದು ಸೂರ್ಯನ ಒಂದು ಕಿರಣ ಬಾಲರಾಮನ ಸ್ಪರ್ಶ ಮಾಡ್ಕೊಂಡು ಹೋಗೋ ರೀತಿಯಲ್ಲೂ ಸಹ ಸೈಂಟಿಫಿಕಾಗಿ ಮಾಡ್ತಾರೆ. ಆಲ್ರೆಡಿ ಈ ವರ್ಷ ನೀವು ಸ್ಪರ್ಶ ಮಾಡಿದ್ದು ನೋಡಿರ್ಬೋದು ಅಂದ್ಕೊತೀನಿ. ಅದು ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಮಾತ್ರ. ಈಗ 1ನೇ ಮಹಡಿ ತನಕ ಮಾತ್ರ ಕಂಪ್ಲೀಟ್ ಆಗಿದೆ. ಇನ್ನು ಪೂರ್ಣ ಕಂಪ್ಲೀಟ್ ಆಗೋದು ಇನ್ನೂ 1 ವರ್ಷ ಆಗುತ್ತೆ. ರಾಮನ ಆದರ್ಶಗಳು ಯಾವುದೇ ಜಾತಿಗೆ, ಧರ್ಮಕ್ಕೆ, ಪಕ್ಷಕ್ಕೆ ಸೀಮಿತವಾದಿಲ್ಲ. ಕಾರಣ ಏನಪ್ಪ ಅಂದರೆ ರಾಮ ಬಂದು ಸೂರ್ಯ ವಂಶನು. ಸೂರ್ಯ ಎಲ್ಲರಿಗೂ ಸರ್ವರಿಗೂ ಬೇಕು. ಯಾವುದೇ ಜಾತಿ ಧರ್ಮ ಇಲ್ದಲೆ ಪ್ರತಿಯೊಬ್ಬರು ಬೆಳಕಾಗಿರ್ತಾನೆ. ಅದೇ ರೀತಿಯಲ್ಲಿ ರಾಮನ ಆದರ್ಶಗಳು ಸರ್ವರಿಗೂ ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದು 108 ಕಡೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಸಂಕಲ್ಪ ಆಗಿದೆ. ಇದು 69ನೇ ಪ್ರದರ್ಶನ. ಇನ್ನು 31 ಪ್ರದರ್ಶನಗಳನ್ನ ಮಾಡಬೇಕು. ಒಟ್ನಲ್ಲಿ ವಿಠ್ಠಲ್ ರುಕ್ಮಾಯಿ ದೇವಸ್ಥಾನದಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವ ಅಯೋಧ್ಯೆಯ ರಾಮ ಮಂದಿರವನ್ನ ವೀಕ್ಷಿಸೋಕೆ ಸಾರ್ವಜನಿಕರು ಆಸಕ್ತಿಯಿಂದ ಬರುತ್ತಿದ್ದಾರೆ. ಇಂದಿನಿಂದ 10 ದಿನಗಳ ಕಾಲ ಸಾರ್ವಜನಿಕರು ರಾಮ ಮಂದಿರದ ಪ್ರತಿಕೃತಿಯನ್ನ ವೀಕ್ಷಿಸಬಹುದಾಗಿದೆ. ದರ್ಶನ್ ಜೊತೆಗೆ ವಿಶ್ವ, ನುಡಿಸಿರಿ ನ್ಯೂಸ್, ಹೊನ್ನಾವರ.